ಈ ತಿಂಗಳು 14/12/2025 14ನೇ ತಾರೀಕಿಗೆ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ದಾಖಲಾಗಿತ್ತು. ಆ ಪ್ರಕಾರ 15 ಇಯರ್ಸ್ 9 ತಿಂಗಳು ಒಂದು ಅಪ್ರಾಪ್ತ ಬಾಲಿಕೆ ಜೊತೆಗೆ ಒಬ್ಬನು ಅದು ಪೋಕ್ಸೋ ಕಾಯ್ದೆ ಪ್ರಕಾರ ಅವರು ಏನು ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾರೆ ಅವ್ರ ಜೊತೆಗೆ ಸೆಕ್ಷುವಲ್ ಹರಾಸ್ಮೆಂಟ್ ಪ್ರಕಾರ FIR ಆಗಿತ್ತು. ಅದ್ರ ಜೊತೆಗೆ ಇನ್ನು 6 ಜನ ಮೇಲೆ FIR ಆಗಿತ್ತು. ಈ ಒಬ್ಬನ ಮೇಲೆ ಪೋಕ್ಸೋ ಆಕ್ಟ್ ಪ್ರಕಾರ ಮೇನ್ ಆರೋಪ ಇದೆ. ಇನ್ನು 6 ಜನ ಮೇಲೆ 2 ರೀತಿ ಆರೋಪ ಇದೆ. ಫಸ್ಟ್ ಅವರಿಗೆ ಈ ಆಕ್ಟ್ ಆದ ನಂತರ ನೀವು ಯಾರಿಗೆ ಹೇಳಿ ಬರೋದು ಅಂತ ಅವರಿಗೆ ಬೈದಿದ್ದಾರೆ. ಅದರಲ್ಲಿ ಇಬ್ರು ಆರೋಪಿ ಇನ್ಸಿಡೆಂಟ್ ಆದ ನಂತರ ಅವ್ರ ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ. ಹರ್ಟ್ ಕೇಸ್, ಸಿಂಪಲ್ ಹರ್ಟ್ ಕೇಸ್ದು ಆರೋಪ ಇದೆ. ನಮಗೆ FIR 14ನಲ್ಲಿ ಚಿಕ್ಕೋಡಿಯಲ್ಲಿ ಸ್ಟೇಷನಲ್ಲಿ FIR ಆದ ನಂತರ ನಮಗೆ ನೆಕ್ಸ್ಟ್ ಡೇ 15ಗೆ ನಮಗೆ FIR ಸಿಕ್ತು. ಆ ಪ್ರಕಾರ ನಾವು ಇಮಿಡಿಯೇಟ್ಲಿ FIR ಮಾಡಿದ್ದೀವಿ. FIR ಆದ ನಂತರ ಸೇಮ್ ಅದರಲ್ಲಿ ಏನು ಕಂಟೆಂಟ್ ಏನಿದೆ ಅದೇ ಸೇಮ್ FIR ನಾವು ಮಾಡಿದ್ದೀವಿ. FIR ಆದ ನಂತರ ನಾವು ಇಮಿಡಿಯೇಟ್ಲಿ 3-4 ಟೀಮ್ ಫಾರ್ಮ್ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಿತ್ತು, ಆ ವಿಕ್ಟಿಮ್ಗೆ ಯಾರಿಗೆ ಆಗಿದೆ ಅವರಿಗೆ ಕೂಡ ಒಂದ್ಸಲಿ ಇನ್ಕ್ವೈರಿ ಮಾಡಬೇಕು. ಅದನ್ನು ಕೂಡ ನಿನ್ನೆ ನಾವು ಮುಗಿಸಿದ್ದೀವಿ. ಅದ್ರ ಜೊತೆಗೆ ಮೇನ್ ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಅರೆಸ್ಟ್ ಮಾಡಬೇಕು. ಈ ಮೇನ್ ಆರೋಪಿ ವಿರುದ್ಧ ನಾನ್ ಬೇಲೇಬಲ್ ಸೆಕ್ಷನ್ ಇದೆ. ಆ ಮೇನ್ ಆರೋಪಿಗೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ. ಈಗ ನಾವು ಪ್ರೊಸೆಸ್ ಮುಗಿಸ್ಕೊಂಡು ಮೆಡಿಕಲ್ ಮುಗಿಸ್ಕೊಂಡು ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಉಳಿದಿದ್ದೇ 6 ಜನ ಆರೋಪಿ